ವೆರಿ ಗುಡ್ ಮೂವಿ ಸರ್, ನೋಡ್ಬೋದು. ವೆರಿ ಗುಡ್ ಮೂವಿ. ಲ್ಯಾಗ್ ಎಲ್ಲೂ ಹೊಡೆದಿಲ್ಲ, ಸಖತ್ತಾಗಿ ಮಾಡೋರೆ ಎಲ್ಲ ಮೂವಿ. ಚೆನ್ನಾಗಿದೆ ಸರ್, ಸೂಪರ್. ತುಂಬ ಅದ್ಭುತವಾಗಿದೆ. ಇವತ್ತಿನ ಸಮಾಜಕ್ಕೆ ಇಂಥ ಮೆಸೇಜ್ ಬೇಕು. ದಯಮಾಡಿ ಪ್ರತಿಯೊಬ್ಬರು ಇಂಥ ಸಿನಿಮಾವನ್ನು ನೋಡಿ ತಮ್ಮ ಹೆಣ್ಮಕ್ಳನ್ನ ಆಚೆ ಕಳ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಆ ಮೂವಿನಲ್ಲಿ ಒಂದು ಹುಡುಗಿ ಅವಳೊಬ್ಳೇ ಹೋಗಿ ನಾನು ನೋಡಿರೋ ಕೊಲೆ ಕೇಸ್ನ ಹೇಳಬೇಕು ಅಂತ ಅಂದ್ಕೊಂಡ್ರೆ ದಟ್ಸ್ ದ ಬ್ರೇವೆಸ್ಟ್ ಪಾರ್ಟ್. ಇನ್ಸ್ಪೈರ್ ಆಗ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಚೆನ್ನಾಗಿತ್ತು, ಲೈಕ್ ಎಮೋಷನಲ್ ಆಗಿತ್ತು. ಸೋಷಿಯಲ್ ಮೀಡಿಯಾ ಗುಡ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸ್ ಎಲ್ಲ ಬರೋದು. ಕನ್ನಡದಲ್ಲಿ ಇಂಥ ಮೂವಿ ತುಂಬಾ ವೇಟಿಂಗ್ ಆಗಿತ್ತು. ಈಗ ಬಂದಿದೆ ಮೂವಿ, ದಯವಿಟ್ಟು ಬಂದು ನೋಡಿ. ಎಮೋಷನ್ ಇದೆ, ಆಕ್ಷನ್ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ ಈಗಿನ ಜನಕ್ಕೆ. ಎಲ್ಲರೂ ಈಗ ಬಂದಿದೆ ಮೂವಿ, ದಯವಿಟ್ಟು ಬಂದು ನೋಡಿ. ಎಮೋಷನ್ ಇದೆ, ಆಕ್ಷನ್ ಇದೆ, ಕೊಟ್ಟಿದ್ದಾರೆ ಈ ಮೂವಿಲಿ. ಮೂವಿ ಅಂತೂ ಅಲ್ಟಿಮೇಟ್ ಆಗಿತ್ತು. ಮೂವಿದಲ್ಲಿ ಅಷ್ಟು ಟ್ವಿಸ್ಟ್ ಇತ್ತು, ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಿತ್ತು. ಇಂಟರ್ವ್ಯೂಲ್ ಆದಮೇಲೆ ಜಾಸ್ತಿ ಟ್ವಿಸ್ಟ್ ಬಂತು, ಹಾಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ಎಲ್ಲ ಹೆಣ್ಮಕ್ಳು ಅವಳು ಸ್ಟ್ರಾಂಗ್ ಆಗಿರ್ಬೇಕು, ಯಾರು ವೀಕ್ ಆಗಿರಬಾರ್ದು ಅಂತ ಮೆಸೇಜ್ ಸಿಕ್ತು. ಎಲ್ಲರೂ ನಮ್ಮ ಗರ್ಲ್ಸ್ ಎಲ್ಲ ಯಾರು ವೀಕ್ ಆಗಿರಬಾರ್ದು, ಎಲ್ಲ ಸ್ಟ್ರಾಂಗ್ ಆಗಿ ಏನೇ ಕಷ್ಟ ಬಂದು ಅವ್ರು ಫೇಸ್ ಮಾಡಬೇಕು. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ಯಾವುದೇ ಹೈಸ್ಕೂಲ್ ಸ್ಟೂಡೆಂಟ್ಸ್ ಈ ಥರನೇ ಧೈರ್ಯ ತೊಗೊಂಡು ಎಲ್ಲ ಸ್ಟೂಡೆಂಟ್ಸು ಬಂದು ಮಾತಾಡಿ ಇದು ನೋಡಬೇಕು ಫಿಲಮ್ನ. ಕರೆಕ್ಟಾಗಿ ನನಗೆ ಈಗ ದುಃಖ ಬಂದ್ಬಿಡ್ತು. ನನಗೆ ಈಗ ಲಾಸ್ಟಲ್ಲಿ ಸಾಕಾದ ಇನ್ನೂ ಒಂದು ಫ್ಯಾಮಿಲಿ ಕರ್ಕೊಂಡ್ಬಂದು ತೋರಿಸ್ತೀನಿ ನಾನು. ಖಂಡಿತವಾಗ್ಲೂ ಕನ್ನಡಕ್ಕೆ ಒಂದು ಉತ್ತಮವಾದಂಥ ಒಂದು ಪಿಕ್ಚರ್ ಅಂತ ಹೇಳ್ಬೋದು ಸರ್. ಸೂಪರ್ ಆಗಿದೆ, ಟೆಂಟರ್ಸಿಕ್ ಆಗಿದೆ, ಒಳ್ಳೆ ಅದ್ಭುತವಾಗಿದೆ. ಒಳ್ಳೆ ಫ್ಯಾಮಿಲಿ ಎಲ್ಲ ಸಮೇತವಾಗಿ ಮಕ್ಕಳು ಮರಿ ಎಲ್ಲ ನೋಡೋಂಥ ಒಂದು ಕೂತ್ಕೊಂಡು ನೋಡೋಂಥ ಒಂದು ಪಿಕ್ಚರು. ಸೂಪರ್ ಹಿಟ್ ಫಿಲಮ್ಮು. ನಾನು ದೇವನಹಳ್ಳಿ ನಮ್ಮ ಮದುವೆ ಸ್ಕೂಲ್ ಮಕ್ಕಳು ಕರ್ಕೊಂಡು ಫಿಲಮ್ ಮಾತ್ರ ಸೂಪರ್ ಇದೆ. ನೋಡೋಕ್ಕೆ ಎರಡು ಕಣ್ಣು ಸಾಕು. ಒಂದು ನಿಮಿಷನೂ ಕಣ್ಣು ಮುಚ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಇಂಟ್ರೆಸ್ಟ್ ಆಗಿದೆ. ಒಂಥರ ಎಕ್ಸೈಟ್ಮೆಂಟ್ ತುಂಬ. ಒಂದು ಕ್ಷಣಕ್ಕೂ ಭಾಳ ಒಂಥರ ರೋಮಾಂಚಕವಾಗಿದೆ ಸೀನ್, ಎವ್ರಿ ಸೀನ್. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಏನೇನು ಮಿಸ್ಯೂಸ್ ಆಗ್ತಾ ಇದೆ ಮತ್ತು ಏನೇನು ಅದಕ್ಕೆ ಒಳ್ಳೇದು ಮಾಡ್ತಾ ಇದೆ ಸಮಾಜಕ್ಕೆ ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ತುಂಬ ಖುಷಿಯಾಯಿತು. ಲಾಸ್ಟಲ್ಲಂತೂ ಇಲ್ಲಿ ಬಂದು ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಒಂದು 2-3 ನಿಮಿಷ ಬೇಕೇನೋ ಸೆಟ್ಲ್ ಆಗೋಕ್ಕೆ. ಆ ಥರ ಇದೆ ಕ್ಲೈಮ್ಯಾಕ್ಸು. ಹುಡುಗರಂತೂ ಫ್ರೆಶರ್ಸ್ ಆದ್ರೂ ಚಿಂದಿ ಬಿಡಾಯಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟರ್ಗಂತೂ ಹ್ಯಾಟ್ಸ್ ಆಫ್. ಖಂಡಿತವಾಗ್ಲೂ ನೋಡಲೇಬೇಕಾದಂಥ ಮೂವಿ. ಇಂಥ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಬರಬೇಕು. ಕೇವಲ ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದಲ್ಲ, ಮಿನಿಮಮ್. ಯಾಕಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡಿದಾಗ ಕಲಾವಿದರುಗಳಿಗೂ ಒಂದು ಲೈಫ್ ಸಿಗ್ತದೆ ಅಲ್ವಾ. ಭಾಳ ಭಾವನಾತ್ಮಕವಾಗಿ ತೊಗೊಂಡೋಗಿದ್ದಾರೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲೋ ಒಂದು ಕಡೆ ಕಣ್ಣಲ್ಲಿ ಒಂದು ಅಂಚು ನೀರು ಬರ್ತದೆ ಅಂತ ಅದ್ಭುತವಾಗಿ. ಸೊ ಸಿನಿಮಾ ಭಾಳ ಸ್ಕ್ರೀನ್ ಪ್ಲೇ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಯಾವ ಆಡಿಯನ್ಸು ಆಚೆ ಎದ್ದೋಗಲಿಲ್ಲ, ಸಿನಿಮಾ ಬೋರ್ ಆಗಲಿಲ್ಲ. ಅದು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ.